ಮತ್ ನಿಮಗ್ ಹೆಂಗ ಅನಿಸ್ತೈತ್ರಿ? ನಮಗಂತ್ರ ಚಲೋ ಅನ್ಸೈತ್ರಿ. ಕಬಾಬ್ ಅಂತ್ರು ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಕಬಾಬ್ ಅದೈತಿ. ನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಶರಣ್ರಿ, ಎಲ್ರಿಗೂ ಫುಡಿ ಬಾಲಕ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲಾರು ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಂಡೇನಿ. ಇವತ್ತು ನಾವು ಧಾರವಾಡದಾಗ ಟಾಪ್ 5 ಬೆಸ್ಟ್ ಎಗ್ ರೈಸ್ ಎಲ್ಲಿ ಸಿಗ್ತಾವ ಅಂತ ಬಂದೇವಿ. ಇದು ನಮ್ ಪರ್ಸ್ಪೆಕ್ಷನ್. ನಿಮ್ಮೂ ಕಡೆ ಮತ್ತೆಲ್ಲರೂ ಗೊತ್ತಿರ್ಬೋದು, ಎಲ್ಲರೂ ಸ್ಪೆಷಲ್ ಆಗ ನಿಮ್ ಮನಿ ಅಂತ ಕಥಾ ಇರ್ಬೋದು, ನೀವು ತಿಂತಾ ಇರ್ಬೋದು ರೆಗ್ಯುಲರ್ ಆಗಿ. ಅಕಸ್ಮಾತ್ ನೀವೇನಾದ್ರು ಅಂತ ಒಂದು ಎಗ್ ರೈಸ್ ಅಂಗಡಿ ನೋಡಿದ್ರಿ ಅಂದ್ರೆ ಕಮೆಂಟ್ ಸೆಕ್ಷನ್ ದಾಗ ಹಾಕ್ರಿ, ನಮಗೂ ತಿಳಿಸ್ರಿ, ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡಕ್ ಹೆಲ್ಪ್ ಆಕೈತಿ. ಬರ್ರಿ ಹೆಂಗಿದ್ರೆ ನಮಗ್ ಅನ್ಸಿದಂತಹ ಟಾಪ್ 5 ಬೆಸ್ಟ್ ಎಗ್ ರೈಸ್ ನ ಎಕ್ಸ್ಪ್ಲೋರ್ ಮಾಡೋದಂತ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡೋದು ನೆನಪಾರ್ಬೇಡ್ರಿ, ಯಾಕಂದ್ರೆ ಆ ಒಂದ್ ಸಬ್ಸ್ಕ್ರೈಬ್ ನಮಗೆ ಭಾಳ ಹೆಲ್ಪ್ ಆಕೈತಿ. ನಾವು ಬಂದಿರುವಂತ ಫಸ್ಟ್ ಎಗ್ ರೈಸ್ ಅಂಗಡಿನ ವಿಮಲ್. ಇದು ಸಂಗಮ್ ಸರ್ಕಲ್ ಎದುರುಗಡೆನ ಐತಿ. ಇವ್ರು ಭಾಳ ವರ್ಷಲಿಂತ್ರನು ಈ ಒಂದು ವಿಮಲ್ ಎಗ್ ರೈಸ್ ಭಾಳ ಫೇಮಸ್ ಐತಿ. ಇವ್ರು ಕೊಡು ಎಗ್ ರೈಸು ಹಾಗೂ ಇವ್ರದ್ದು ಕಬಾಬ್ ಭಾಳ ಫೇಮಸ್ ಐತಿ. ಆಮೇಲೆ ಇವ್ರದ್ದು ಕಬಾಬಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಐತಿ. ಬರ್ರಿ ಹೂ ನಂಗಿದ್ರೆ ನೋಡೋದಂತ ಏನೇನೈತಂತೆ. ಕಂಪ್ಲೀಟ್ ಆದಂತ ಎಗ್ ರೈಸ್ ಬಂತ. ಆಗ ಬಿಸಿ ಬಿಸಿ ಫ್ರೆಶ್ ಆಗಿ ಮಾಡ್ಕೊತಿದ್ವಿ. ಈ ಎಗ್ ರೈಸಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಐತಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಹಲವಾರು ಊರುಗಳಿಂದ ಬಂದು ಇಲ್ಲಿ ಎಗ್ ರೈಸ್ ತಿಂದು ಹೋಗ್ತಾರ್ರಿ. ಯಾಕಂದ್ರೆ ಇವ್ರ ಎಗ್ ರೈಸ್ ಅಷ್ಟು ಮಸ್ತ್ ಇರ್ತೈತಿ ನೋಡ್ರಿ. ಬರ್ರಿ ಹಂಗಿದ್ರಿ ನಾವು ಕಸ್ಟಮರ್ ರಿವ್ಯೂ ಕೇಳೋದಂತ. ಅವ್ರಿಗೆ ಹೆಂಗ ಅನಿಸ್ತೈತಿ ಇಲ್ಲಿ ಎಗ್ ರೈಸ್ ಅಂತ ಕೇಳೋಣ ಬರ್ರಿ. ಸರ್ ನಮಸ್ಕಾರ. ನಮಸ್ಕಾರ. ನೀವು ಇಲ್ಲಿ ತಮ್ಮ ಹೆಸರು? ಪ್ರಶಾಂತ್ ರೀ. ಪ್ರಶಾಂತ್. ತಾವು ಇಲ್ಲಿ ಎಷ್ಟು ವರ್ಷದಿಂದ ಎಗ್ ರೈಸ್ ತಿನ್ನತ್ತೀರಿ? ಒಂದು 2-3 ವರ್ಷದಿಂದ. 2-3 ವರ್ಷದಿಂದ ತಿನ್ನತ್ತೀರನ್ರಿ? ತಮ್ಮ ಹೆಂಗ ಅನಿಸ್ತೈತ್ರಿ ಎಗ್ ರೈಸ್ ಇಲ್ಲಿದೆ? ಚಲೋ ಐತ್ರಿ. ಧಾರವಾಡದಾಗ ಅಂತೂ ಚಲೋ ಐತೆ ಅಂತ ಹೇಳ್ತಾರೆ. ಮತ್ ನಿಮಗ್ ಹೆಂಗ ಅನಿಸ್ತೈತ್ರಿ? ನಮಗಂತ್ರ ಚಲೋ ಅನ್ಸೈತ್ರಿ. ಕಬಾಬ್ ಅಂತ್ರು ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಕಬಾಬ್ ಅದೈತಿ. ಮತ್ತೇನೇನ್ ನಿಮ್ ಕಡೆ ಸೇರ್ತೈತ್ರಿ? ಇಲ್ರಿ, ನಾವ್ ಬಂದಾಗ ಒಮ್ಮೆ ಕಬಾಬ್ ಗೋಲ್ಡ್ ಎಗ್. ಈಗ ವಿಮಲ್ದಾಗ ಎಗ್ ರೈಸ್ ತಿಂದ್ರಿ, ನೆಕ್ಸ್ಟ್ ಬೆಸ್ಟ್ ಎಗ್ ರೈಸಿಗೆ ಹೋಗೋಣಂತ. ಈಗ ಫಸ್ಟ್ ಮುಗಿಸಿದ್ರಿ, ಸೆಕೆಂಡಿಗೆ ಹೋಗೋಣಂತ. ಈಗ ನೆಕ್ಸ್ಟ್ ನಾವು ಹೋಗೋದ ಇರೋ ಸ್ಪಾಟ್ ಗಾಂಧಿನಗರ. ಅಲ್ಲಿ ಬೆಸ್ಟ್ ಎಗ್ ರೈಸ್ ಇದೆ ಅಂತ ಹೋಗೋಣಂತ. ನಮ್ ನೆಕ್ಸ್ಟ್ ಸ್ಟಾಪ್ ಇರುತ್ತೆ ಇದು ಜಮ್ ಜಮ್ ಎಗ್ ರೈಸ್ ಅಂತ. ಇದನ್ನ ನೋಡ್ತಿರ್ಬೋದು, ನಾವು ಈಗ ಬಂದಿರೋದು ಗಾಂಧಿನಗರ. ಗಾಂಧಿನಗರದಾಗ ನಾವು ಅಡ್ಡಾಡಿ ಕೇಳಲ್ಲ ಗೊತ್ತಾಗಿದ್ದೆ ಜಮ್ ಜಮ್ ಹೋಟೆಲ್ದಾಗ ಮಸ್ತ್ ಎಗ್ ರೈಸ್ ಸಿಗ್ತೈತಂತ. ಬರ್ರಿ ಹೆಂಗಿದ್ರೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದಂತ. ಎಂತ ಎಗ್ ರೈಸ್ ಸಿಗ್ತೈತಿ, ಹೆಂಗೈತಿ ಎಗ್ ರೈಸ್, ಮತ್ತೇನೇನು ಸ್ಪೆಷಲ್ ಅಂತ ಹೇಳಿ ಕೇಳೋಣ. ಬರ್ರಿ ಹಂಗಿದ್ರೆ ಹೋಟೆಲ್ ಓನರ್ಗೆ ಮಾತಾಡ್ತೀನಂತ. ಅವ್ರಿಗೆ ಮಾತಾಡಿಸಿ ಕೇಳೋದಂತ ಅವ್ರ ಅಂಗಡಿಯಾಗ ಏನೇನ್ ಫೇಮಸ್ ಇದೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶಾಹಿದ್ ಅಹಮದ್. ಶಾಹಿದ್ ಅಹಮದ್. ತಾವ್ ಎಷ್ಟು ವರ್ಷದಿಂದ ಅಂಗಡಿನ? 12 ವರ್ಷ ಆಯ್ತು ಮಾಡಾಕ್ತೀವಿ. 12 ವರ್ಷ. ಇದೇ ಸ್ಪಾಟ್ದಾಗ ಮಾಡ? ಇದೇ ಸ್ಪಾಟ್ದಾಗ. ಮತ್ ನಿಮ್ ಕಡೆ ಏನೇನ್ ಸ್ಪೆಷಲ್ ರೀ? ನಮ್ಮ ಕಡೆ ಎಗ್ ರೈಸ್ ಐತ್ರಿ. ಸ್ಪೆಷಲ್ ಎಗ್ ರೈಸ್ ಫೇಮಸ್ ಐತಿ. ಧಾರವಾಡದಾಗ ಫೇಮಸ್ ಅಂದ್ರೆ ಸ್ಪೆಷಲ್ ಎಗ್ ರೈಸ್. ಸ್ಪೆಷಲ್ ಎಗ್ ರೈಸ್ ಏನ್ ಕಾಸ್ಟ್ ಮಾಡ್ತೀರಿ? 60 ರೂಪಾಯಿ ರೀ. 60 ರೂಪಾಯಿ. 2 ಎಗ್ ಫುಲ್ ರೈಸ್ ಬರ್ತೈತಿ. ಫುಲ್ ರೈಸ್ ಬರ್ತೈತಿ. 2 ಜನ ತಿನ್ಬೋದಂದ್ರೆ? 2 ಜನ. ಮತ್ತೇನೇನ್ ಮಾಡ್ತೀರಿ? ಚಿಕನ್ 65 ಮಾಡ್ತೀವಿ. ಬಿರಿಯಾನಿ ಮಾಡ್ತೀವಿ. ಬಿರಿಯಾನಿ ಮಾಡಿ. ಚಿಕನ್ ಬಿರಿಯಾನಿನೂ ಫೇಮಸ್. ಜಮ್ ಜಮ್ ಬಿರಿಯಾನಿ ಅಂದ್ರೆ ಫೇಮಸ್ ಧಾರವಾಡ. ಬಿರಿಯಾನಿನೂ ಫೇಮಸ್ ಐತಿ. ಟೈಮಿಂಗ್ಸ್ ಇರುತ್ತೆ ಮುಂಜಾನೆ 12 ಗಂಟೆಯಿಂದ ರಾತ್ರಿ 11 ಗಂಟೆ ಮಟ್ಟ. 11 ಗಂಟೆ ಮಟ್ಟ ಅಂದ್ರೆ 11 ಅವರ್ಸ್. 11 ಅವರ್ಸ್. ನಾವು ಟೇಸ್ಟ್ ಮಾಡಿ ಹೆಂಗೆ ಮಾಡ್ತೀವಿ. ಸ್ಪೆಷಲ್ ಎಗ್ ರೈಸ್ ಬಂದೈತಿ, ತಿಂದು ಟ್ರೈ ಮಾಡೋದಂತ. ಹೇಗೆ ಫಸ್ಟಿಗೆ ಡಿಫ್ರೆಂಟ್ ಇಟ್ಕೋಬೇಕು. ಭಾಳ ಕೊಟ್ಬಿಟ್ಟಾರ.
ಇದು ಒಬ್ರ ಕೈಯಾಗ ತಿನ್ನೋಕ್ಕಾಗಲ್ಲ ಲಾಸ್ಟ್ ಇರ್ತದೆ. ಮಸ್ತ್ ಈರುಳ್ಳಿ ಹಾಕ್ಯಾರ, ಈರುಳ್ಳಿ ಮಸ್ತ್ ಕಲಿಸಿ ಟ್ರೈ ಮಾಡ್ತಾರೆ. ಭಾರಿ ಐತ್ರಿ ಇದು. ಇದ್ರಾಗ ಅವ್ರು ಡಬಲ್ ಎಗ್ ಹಾಕ್ಕೊಂಡಿರ್ತಾರ. ಫುಲ್ ಎಲ್ಲ ಕಡೆ ಎಗ್ ಎಲ್ಲ ಸ್ಪ್ರಿಂಕಲ್ ಆಗಿ ಪೀಸ್ ಪೀಸಾಗಿ ಇರ್ತಾವ. ಪ್ರತಿಯೊಂದು ಬ್ಯಾಗ್ನಲ್ಲೂ ರೈಸ್ ಮತ್ತು ಎಗ್ ಎರಡು ಕೂಡಿ ನಿಮ್ಗೆ ಟೇಸ್ಟ್ ಕೊಡ್ತೈತಿ. ಒಂದು ಸ್ವಲ್ಪ ಸ್ಪೈಸಿ ಇರ್ತೈತಿ. ಅಂದ್ರೆ ಮೆಣಸಿನ್ಕಾಯಿ ಕೇಳಿದ್ರೆ ಮೆಣಸಿನ್ಕಾಯಿ ಕೊಡ್ತಾರ, ತಿನ್ನತ್ತಾರ. ಭಾರಿ ಟೇಸ್ಟ್ ಇರ್ತೈತಿ. ನೀವು ಏನೇನು ಈ ಸೈಡ್ ಗಾಂಧಿನಗರ ಸೈಡ್ ಬಂದಾಗ ಜಮ್ದಾಗ ಎಗ್ ರೈಸ್ ಟ್ರೈ ಮಾಡೋದು ನೆನಪಾಗಲಿ. ಮತ್ತು ಇವ್ರುಗಳೇ ಬಿರಿಯಾನಿನೂ ಸಿಗ್ತೈತಿ, ಚಲೋ ಚಲೋ ಕಬಾಬ್ ಸಿಗ್ತಾವ. ಬಂದ ಇಲ್ಲಿ ಟ್ರೈ ಮಾಡಿ. ನಮ್ಮ ಬೆಸ್ಟ್ ಎಗ್ ರೈಸ್ ಥರ್ಡ್ ಸ್ಟಾಪಿಗೆ ಬಂದೇವಿ. ಅದ್ಯಾಪ್ಪ ಅಂತಂದ್ರೆ ಸ್ಟಾರ್ ಎಗ್ ರೈಸ್ ಹಾಗೂ ಬಿರಿಯಾನಿ ಜಂಕ್ಷನ್. ಇದೆಲ್ಲ ಇತ್ತಪ್ಪ ಅಂತಂದ್ರೆ ನಿಮ್ಮ ಯೂನಿವರ್ಸಿಟಿ ಬ್ಯಾಕ್ ಗೇಟ್ಲಿಂದ ಬರಬೇಕಾದ್ರೆ ನಿರ್ಮಲ್ ನಗರಕ್ಕೆ ಹೋಗ್ಬೇಕಾದ್ರೆ ಇದೊಂದು ಎಗ್ ರೈಸ್ ಅಂತ ಸಿಗ್ತೈತಿ. ಬರ್ರಿ ಹಂಗಿದ್ರೆ ನಾವು ಇವ್ರ ಕಡೆ ಈಗ ಎಗ್ ರೈಸ್ ಟ್ರೈ ಮಾಡೋದಂತ. ಬರ್ರಿ ಈಗ ಹೋಟೆಲ್ ಮಾಲಕರದಾರ, ಅವ್ರ ಬಗ್ಗೆ ಹೋಟೆಲ್ ಬಗ್ಗೆ ಡೀಟೇಲ್ಸ್ ಕೇಳೋಣ. ನಮಸ್ಕಾರ. ನಮ್ಮ ಹೆಸರು ಅಖಿಲ್ ಅಂತ ಹೇಳಿ ಸರ್. ಅಖಿಲ್ ಅಂತ ಹೇಳಿ. ತಾವು ಎಷ್ಟು ವರ್ಷದಿಂದ ರೀ? ಸರ್ ರೀಸೆಂಟ್ಲಿ 1 ವರ್ಷ ಆತ್ರಿ ಮಾಡೋದು. ಓಕೆ ಓಕೆ. ನಮ್ಮಲ್ಲಿ ಏನ್ ಸ್ಪೆಷಲ್ ಸರ್ ಸ್ಪೆಷಲಿ ಅಂತಂದ್ರೆ ನಮ್ಮ ಹತ್ರ ಮೇಜರ್ ಹೋಗುದು ಬಿರಿಯಾನಿ ಸರ್. ಬಿರಿಯಾನಿ ಪ್ಲಸ್ ನಮ್ ಕಡೆ ಎಗ್ ರೈಸ್ ಮೂವ್ಮೆಂಟ್ ಇದೆ. ಎಗ್ ರೈಸ್ ಅಂದ್ರೆ ನಮ್ದು ಬಹಳ ಜನರು ಸ್ಟೂಡೆಂಟ್ಸ್ ಏರಿಯಾ ಇದಲ್ಲ, ಲೋ ಕಾಸ್ಟ್ ಅಲ್ಲಿ ಕೊಡ್ತೇವೆ ನಾವು. ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದೀವಿ, ಕ್ವಾಲಿಟಿ ಚಲೋ ಇರುತ್ತೆ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಎಲ್ಲ ನಮ್ದು ಏನ್ ಮಟೀರಿಯಲ್ ಇದ್ರು ನಾವು ಸೆಕೆಂಡ್ ಕ್ವಾಲಿಟಿ ಯೂಸೇ ಮಾಡಲ್ಲ. ಫಸ್ಟ್ ಕ್ವಾಲಿಟಿ ಫುಡ್ ಏನಿದ್ರು ರೇಟ್ ಜಾಸ್ತಿ ಇದ್ರೆ ನಮ್ ಕ್ವಾಲಿಟಿ ಯೂಸ್ ಮಾಡೋದು. ಸೊ ಸ್ಟೂಡೆಂಟ್ ಏರಿಯಾ ಆಗಿದ ಕಾರಣ ರೇಟ್ ಕಡಿಮೆ, ಕ್ವಾಂಟಿಟಿ ಓಕೆ. ಅಂದ್ರೆ ಇಲ್ಲಿ ಯೂನಿವರ್ಸಿಟಿ ಬ್ಯಾಕ್ ಗೇಟ್ ಆಗುತ್ತೆ, ಪ್ಲಸ್ ಕಾಂಪಿಟೇಟಿವ್ ಎಲ್ಲ ಜನ ಬರ್ತಾರೆ. ಓಕೆ ಓಕೆ ಓಕೆ. ಬರ್ರಿ ಹಂಗಿದ್ರೆ ನಾವೀಗ ಫುಲ್ ಪ್ಲೇಟ್ ಎಗ್ ರೈಸ್ ಕೊಟ್ಟಾರ, 30 ರೂಪೀಸ್ ಚಾರ್ಜ್ ಮಾಡ್ತಾರೆ ಇವ್ರು. ಟ್ರೈ ಮಾಡಿ ನೋಡೋಣ ಹೆಂಗೆ. ಇವ್ರದೊಂದು ನಾರ್ಮಲ್ ಎಗ್ ರೈಸ್ ಟೇಸ್ಟ್ ಅಂತ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅನಿಸ್ತೈತೆ. ಹೆಂಗಂದ್ರೆ ಮಸಾಲ ರೈಸ್ ಇದ್ದೀರ ನೀವು, ಸೇಮ್ ಅದರ್ ಟೈಪ್ ಐತಿದ. ನಿಮ್ಗಿದ್ರಾಗ ಹೆಚ್ಚಿಗೆ ಕಲರ್ ಪೌಡರ್ ಸಿಗಂಗಿಲ್ಲ, ಅಥವಾ ನಿಮ್ಗೆ ಟೇಸ್ಟಿಂಗ್ ಪೌಡರ್ ಅಂತಾರಲ್ಲ, ಅವ್ನು ಟೇಸ್ಟಿಂಗ್ ಪೌಡರ್ ಇದ್ರೆ ಹಾಕ್ಯಾರಂತೆ ಗೊತ್ತಾಗಿಲ್ಲ. ಹಾಕೇದು ಅನಿಸ್ತೈತಿ ನಿಮ್ಗದ. ನೀವು ಏನಾರ ಕಲ್ಯಾಣ ನಗರ ಅಂತ ಕೇಳಿ ಅಂದ್ರೆ ಎಗ್ ರೈಸ್ ತಿನ್ಬೇಕು ಅನ್ಸಿದ್ರೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಹಾಗೂ ಎಗ್ ರೈಸ್ ಟ್ರೈ ಮಾಡಿ. ನಾವು ಎಗ್ ರೈಸ್ ವಿಡಿಯೋ ಮಾಡೋದು ಅಂದಿದ್ವಿ, ಬಟ್ ಇವ್ರು ಹೇಳ್ದಂಗ ಇಲ್ಲಿ ಬಿರಿಯಾನಿ ಭಾಳ ಫೇಮಸ್ ಐತಂದ್ರ, ಸೊ ಅದ್ರ ಸಂಬಂಧ ಬಿರಿಯಾನಿನ ಸ್ವಲ್ಪ ಟೇಸ್ಟ್ ಮಾಡತ್ತೇವಿ. ಬರ್ರಿ ಟೇಸ್ಟ್ ಮಾಡಿ ನೋಡೋಣ ಅಂತ ಹೆಂಗೆ ಅಂತ ಹೇಳಿ. ನಿಮ್ಗೆ ಬಿರಿಯಾನಿ ಒಂದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತೈತೆ ನೋಡಿ. ರೈಸ್ ಫುಲ್ ಎಲ್ಲ ಉದುರು ಐತಿ, ಅಂದ್ರೆ ನಿಮ್ಗೆ ಬಾಗಿ ಇಟ್ಕೊಂಡ್ ಕರಗ್ತೈತಿ. ದಮ್ ಹೊಡೆದಿರ್ತಾರ, ದಮ್ ಬಿರಿಯಾನಿ ಮಾಡಿರ್ತಾರ. ಸೊ ದಮ್ ಹಾಕಿದ್ರೆ ನಿಮ್ಗೆ ಫೀಲ್ ಬರ್ತೈತಿ. ಬಿರಿಯಾನಿನೂ ಇವ್ರ ಕಡೆ ಮಸ್ತ್ ಸಿಗ್ತೈತಿ. ಬರ್ರಿ ಹಂಗಿದ್ರೆ ನಾವೀಗ 4th ಸ್ಟಾಪಿಗೆ ಬಂದ್ರಂತ. ನಾವ್ ಎಲ್ಲಿ ಬಂದೇವಪ್ಪ ಅಂತಂದ್ರೆ ಈಗ ಶ್ರೀ ಸಾಯಿ ಫಾಸ್ಟ್ ಫುಡ್. ಇದೆಲ್ಲ ಇತ್ತು ಅಂತಂದ್ರೆ ಕುಸುಮ್ ನಗರ, ಅಂದ್ರೆ ನೀವು ದಸನ್ ಕೊಪ್ಪಲಿಂದ ಕೆಳಗೇರಿ ಹೋಗ್ಬೇಕಾದ್ರೆ ವೈದ್ಯ ಮಠ ಕಾಂಪ್ಲೆಕ್ಸ್ ಹತ್ತೈತಲ್ಲ, ಸೊ ನಾವು ಅಲ್ಲಿ ಬಂದೇವಿ ಈಗ. ಸೊ ನಾವು ಅಲ್ಲಿಗೆ ಎಗ್ ರೈಸ್ ಟ್ರೈ ಮಾಡಿ ನೋಡೋಣಂತ, ಮತ್ತೆ ಏನೇನು ಸಿಗ್ತಾವ ಅಂತ ಹೇಳಿ ಅವ್ರು ಕೇಳಿ ಟ್ರೈ ಮಾಡೋಣ ಬರ್ರಿ. ನಮಸ್ಕಾರ. ತಮ್ಮ ಹೆಸರು? ವಿಠಲ್. ವಿಠಲ್ ಅಂತ. ಎಷ್ಟು ವರ್ಷದಿಂದ ಇವ್ ನಾವು 9 ವರ್ಷ ಆಯ್ತು. 9 ವರ್ಷ ಇಲ್ಲೇ ಮಾಡತ್ತಿ? ಇಲ್ಲೇ. ತಮ್ಮ ಟೈಮಿಂಗ್ ರೀ? ನಮಗೆ 6 ರಿಂದ 10. 6 ರಿಂದ 10. ಸಾಯಂಕಾಲ 6 ರಿಂದ 10.
ತಮ್ಮಲ್ಲಿ ಏನ್ ಸ್ಪೆಷಲ್? ನಮ್ದು ಚಿಕನ್ ರೈಸ್ ಅದ ರೀ, ಆಮೇಲೆ ಎಗ್ ರೈಸ್ ಅದ, ಸ್ಪೆಷಲ್ ರೈಸ್ ಐತಿ, ಆಮೇಲೆ ಚಿಕನ್ ಕಬಾಬ್ ಅದ, ಆಮೇಲೆ ಚಿಕನ್ 65, ಬಾಲ್ಡ್ ಎಗ್ ಮಸಾಲ, ಮೋಸ್ಟ್ ನಮ್ಮಲ್ಲಿ ಮೋಸ್ಟ್ ಏನ್ ಸೇಲ್ ಆಗೈತೆ? ಚಿಕನ್ ಸೇಲ್ ಆಗ್ತದೆ, ಕಬಾಬ್ 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 ರೈಸ್ 10 ಕಿಲೋ ಓಕೆ ದಿವಸ ರೈಸ್ ಹೋಗ್ತದೆ. ನಾವು ಟ್ರೈ ಮಾಡಿ ಹಂಗಿದ್ರೆ ಹಾ. ನೋಡಿದ್ವಿ. ಎಗ್ ರೈಸ್ ಜೊತೆ ಕಬಾಬ್ ತಿನ್ನಾಕತ್ರಂಕರ ಮಸ್ತ್ ಅನಿಸ್ತೈತೆ ನೋಡ್ರಿ. ಇವ್ರದ್ದು ಕಬಾಬ್ ಭಾರಿ ಇತ್ರಿ. ನೀವು ಏನಾರ ಕುಸುಮ್ನಗರ್ ಸೈಡ್ ಹೋದಾಗ ಇಲ್ಲಿ ಕಬಾಬು ಹಾಗೂ ಎಗ್ ರೈಸ್ ತಿನ್ನೋದನ್ನ ಮಿಸ್ ಮಾಡಬೇಡ್ರಿ. ಸೊ ನೀವು ನೋಡಿದ್ರಲ್ಲ, ಈ ಸಲ ನಾವಲ್ಲ, ನಮ್ಮ ಕ್ಯಾಮ್ರಾಮನ್ ಪ್ರಶಾಂತ್ ಹಿಂಡಲ್ಸ್ಗಿರಿ ಅವ್ರ ಎಗ್ ರೈಸ್ ಟ್ರೈ ಮಾಡಿದ್ರ ಟೇಸ್ಟ್ ಅಂಕರ ಭಾರಿ ಐತ್ರಿ. ಇವ್ರದ್ದು ಕಬಾಬ್ ಜೊತೆ ಎಗ್ ರೈಸ್ ತಿನ್ನಾಕತ್ರಂಕರ ಸಖತ್ ಟೇಸ್ಟ್ ಕೊಡ್ತೈತಿ. ಸೊ ನೀವು ಏನಾರ ಕುಸುಮ್ನಗರದಾಗ ಇದ್ದಾಗ ಇಲ್ಲಿ ಬಂದು ಎಗ್ ರೈಸ್ ಟ್ರೈ ಮಾಡ್ರಿ. ಹಾಗೂ ನಾವೀಗ ಲಾಸ್ಟ್ ಆ್ಯಂಡ್ ಅವ್ರ ಬೆಸ್ಟ್ ಸ್ಟಾಪಿಗೆ ಹೋಗೋಣಂತ, ದಟ್ ಈಸ್ ಸಮ್ಮಿ ಎಗ್ ರೈಸ್. ಅಲ್ಲಿ ಹೋಗಿ ಭೇಟಿ ಆಗೋಣಂತ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಮುಂಜಾನೆ ಹೊತ್ತು ನಾವು ಮುಗಿಸಿದ್ವಿ, ಈಗ ಮತ್ತೆ ಸಂಜೆಗೆ ಬಂದೇವಿ. ಸೊ ಈಗ ನಾವು ಬಂದಿರೋದು ಇದು ಲಾಸ್ಟ್ ಸ್ಟಾಪ್, ಸಮ್ಮಿ ಎಗ್ ರೈಸ್ ಬಂದೇವಿ. ಇದು ನಾವು ಸಣ್ಣವರಿದ್ದ ಇಂದ್ರೂ ತಿನ್ಕೊಂತ ಬಂದೇವಿ. ಇಲ್ಲಿ ನಮ್ಮ ಒನ್ ಆಫ್ ದಿ ಬೆಸ್ಟ್ ಇದೆ, ಬೆಸ್ಟ್ ರೆಕಮೆಂಡೆಡ್ ಅಂತೇನಿ. ಬರ್ರಿ ಹಂಗಿದ್ರೆ ಹೋಗಿ ಅವ್ರ ಕಡೆ ಹೆಂಗೆ ಎಗ್ ರೈಸ್ ಜೊತೆ ಮತ್ತೇನೇನು ಸ್ಪೆಷಲ್ ಐತಿ ಅಂತ ಕೇಳಿ ತೊಗೊಂಡು ಟ್ರೈ ಮಾಡಿ. ಬರ್ರಿ ಹೆಂಗಿದೆ, ಈಗ ಹೋಟೆಲ್ ಮಾಲೀಕರ ಅದಾರ, ಅವ್ರಿಗೆ ಮಾತಾಡೋದು. ನಮ್ಮ ಹೆಸರು ಎಷ್ಟು ವರ್ಷ ಇದ್ರಿ ಅಂಗಡಿ ಶುರು ಮಾಡಿ? 20 ವರ್ಷ ಆಗಿದೆ. 20 ವರ್ಷ ಆಯ್ತನ್ರಿ. ಅಂದ್ರೆ ನೀವ ಮಾಡ್ಕೊಂತ ಬಂದ್ರಿ? ನಮ್ಮ ಪಪ್ಪ ಮಾಡ್ತಿದ್ರು. ಪಾಪ ತಮ್ಮಲ್ಲಿ ಸ್ಪೆಷಲ್ ರೀ? ತಮ್ಮಲ್ಲಿ ಏನ್ ಸ್ಪೆಷಲ್? ಸ್ಪೆಷಲ್ ಎಗ್ ರೈಸ್, ಸ್ಪೆಷಲ್ ಚಿಕನ್ ಮತ್ತು ಚಿಕನ್ ಕಬಾಬ್. ಕಬಾಬ್. ಓಕೆ ಓಕೆ. ತನ್ನ ಟೈಮಿಂಗ್ಸ್ ರೀ? ಟೈಮಿಂಗ್ ಬೆಳಗ್ಗೆ 10 o'clock ಇಂದ ರಾತ್ರಿ 10:30. 10:30 ಮಟ್ಟ. ಓಕೆ, ಹಾಗಿದ್ರೆ ಟ್ರೈ ಮಾಡ್ತೇವೆ. ಬರ್ರಿ ಈಗ ನಾವೊಂದು ಎಗ್ ರೈಸ್ ಹಾಗೂ ಒಂದು ಹಾಫ್ ಬಾಯ್ಲ್ ತೊಗೊಂಡಿವಿ ಮಾಡಿ ಟ್ರೈ ಮಾಡೋದಂತ ಹೆಂಗಿದೆ ಅಂತೇಳಿ. ಮೊದಲೇಕಲ್ಲಿ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು, ನಂತರ ತಗೊಂಡು ಆ ರೀತಿ ಇದೆ. ನಾವು ಸಣ್ಣವರಿದ್ದ ಇಂದ್ರೂ ತಿನ್ಕೊಂಡು ಬರತ್ತೇವೆ. ನಿಮ್ಗೆ ಈ ಒಂದು ಎಗ್ ರೈಸಿಗೆ ಅಡಿಕ್ಟ್ ಆಗಿಬಿಟ್ಟ ನಾವು. ವಾರಕ್ಕೊಮ್ಮೆ ಎಗ್ ರೈಸ್ ತಿನ್ನಬೇಕ ನಾವು, ಅಷ್ಟು ಅಡಿಕ್ಟ್ ಆಗೇವಿ. ಇವ್ರದ್ದು ಟೇಸ್ಟು ಹಂಗೆ ಇರ್ತೈತಿ. ಇವ್ರದ್ದು ಸ್ಪೈಸಿನೆಸ್ ಆಯ್ತು ಹಾಗೂ ಅದೊಂದು ಏನು ಟೇಸ್ಟ್ ಐತಲ್ಲ, ಅದು ಟೇಸ್ಟ್ ಹಂಗೆ ಇವ್ರು ಮೇಂಟೈನ್ ಮಾಡ್ಕೊತಾನೆ ಬರತ್ತಾರ. ಅವಾಗ ಹೆಂಗಿತ್ತು ಟೇಸ್ಟು, ಈಗ ಹಂಗೈತಿ. ಇಲ್ಲಿಗೆ ನಮ್ಮ 5 ಎಗ್ ರೈಸ್ ಸೆಂಟರ್ಗಳು ಮುಗಿದ್ವೆ. ಸೊ ನಿಮಗೆ ಯಾವ್ದು ಬೆಸ್ಟ್ ಅನಿಸ್ತೈತಿ ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಹಾಗೂ ನಿಮ್ಗೆ ಈ ಒಂದು ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ. ನಿಮ್ಗೆ ನಾವು ಮೊದಲೇ ಹೇಳ್ದಂಗೆ ಇದು ನಮ್ಮ ಪರ್ಸ್ಪೆಕ್ಟಿವ್. ನಮಗೊಂದು 5 ಬೆಸ್ಟ್ ಎಲ್ಲೇನು ಅನ್ಸವು ಅದನ್ನ ನಾವು ಹೇಳೇವಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಬೇರೆ ಗೊತ್ತಿದ್ರೆ ಅದನ್ನ ನಮ್ಮ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಸೊ ಅಲ್ಲೂ ನಾವು ಮುಂದಿನ ಸಲ ಹೋಗಿ ಟ್ರೈ ಮಾಡ್ತೇವೆ. ಮುಂದಿನ ಸಲ ಸಿಗ್ತೇನೆ. ಅಲ್ಲಿ ಮಟ ಜೈ ಹಿಂದ್.